ಬಸವನಗೌಡ ಪಾಟೀಲ್ ಯತ್ನಾಳ್ ಕ್ರಾಂತಿಯೋಗಿ ಬಸವಣ್ಣನವರ ಬಗ್ಗೆ ನೀಡಿರುವಂತಹ ಹೇಳಿಕೆ ಖಂಡನೀಯವಾದದ್ದು. ಬಸವಣ್ಣನವರನ್ನ ಟೀಕಿಸುವ ನೆಪದಲ್ಲಿ ಬಿಜೆಪಿಯವರು ಹೊಳೆಗೆ ಬಿದ್ದು ಸಾಯುತ್ತಾರೆ ಎಂದಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಸಂಗಡಿಗರಿಗೆ ರಾಜಕೀಯವಾಗಿ ಹೊಳೆಗೆ ಬಿದ್ದು ಅಸ್ತಿತ್ವ ಕಳೆದುಕೊಳ್ಳುವ ಸ್ಥಿತಿ ಸದ್ಯದಲ್ಲೇ ಬರಲಿದೆ ಎಂದು ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಕುಮಾರ್ ಬಂಗಾರಪ್ಪ, ಹರೀಶ್ ಜಾರಕಿಹೊಳಿ, ಸಿದ್ದೇಶ್ ಇನ್ನಿತರರು ಬಸವನಗೌಡ ಪಾಟೀಲ್ ಯತ್ನಾಳ್ ಬೆಂಬಲಕ್ಕೆ ನಿಂತು ತಮಗೆ ರಾಜಕೀಯ ಅಸ್ತಿತ್ವ ಕಲ್ಪಿಸಿದ ಬಿಎಸ್ ಯಡಿಯೂರಪ್ಪ ವಿರುದ್ಧ ಇಲ್ಲಸಲ್ಲದ ಹೇಳಿಕೆಯನ್ನ ನೀಡ್ತಾ ಇರೋದು ಖಂಡನೀಯ. ಬಿಜೆಪಿ ಹೈಕಮಾಂಡ್ ತಕ್ಷಣ ಬಿಎಸ್ ಯಡಿಯೂರಪ್ಪ, ಬಿವೈ ವಿಜಯೇಂದ್ರ ವಿರುದ್ಧ ಇಲ್ಲಸಲ್ಲದ ಹೇಳಿಕೆ ನೀಡ್ತಾ ಇರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಸಂಗಡಿಗರನ್ನ ಪಕ್ಷದಿಂದ ಹೊರಗೆ ಹಾಕುವಂತೆ ಒತ್ತಾಯಿಸಿದ್ದಾರೆ. ಬಂದಿದ್ರಿ, ಧರ್ಮಸ್ಥಳ ತನಕ ಹೋಗಿ ಬಂದಿದ್ರಿ. ಇವತ್ತೇನಾಗಿದೆ? ಮರಳು ದಂಧೆ ವ್ಯವಹಾರ. ಒಂದೇ ಭಾಗದಲ್ಲಿ 10,000 ಲೋಡನ್ನ ಹಿಟಾಚಿ ಒಳಗೆ ಲೋಡ್ ಮಾಡಿ ತುಂಬಿ ಒಂದು ಲೋಡಿಗೆ 6,000 ರೂಪಾಯಿಗೆ ತುಂಬಿ ಕಳಿಸಿದ್ರಲ್ಲ. ತುಂಬಿ ಕಳಿಸ್ತವ್ರು ಯಾರು? ತುಂಬಿ ಕಳಿಸ್ತವ್ರು ಯಾರು? ಅಧಿಕಾರಿಗಳು ಯಾಕೆ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ರು? ಹೆಚ್ಚು ಕಡಿಮೆ 1 ಲಕ್ಷ ಮಾಮೂಲಿ ಫಿಕ್ಸ್ ಮಾಡಿದವರು ಯಾರು? 1.25 ಲಕ್ಷ ಇಷ್ಟೇ ಅಂತ ಇದೆ. ತಹಸೀಲ್ದಾರರಿಗೆ ಎಷ್ಟು? ಸಾಗರ ಅಲ್ಲ, ಹೊಸನಗರ ತಹಸೀಲ್ದಾರರಿಗೆ ಎಷ್ಟು? ಇಷ್ಟು. ಹೊಸನಗರ ಸ್ಟೇಷನ್ಗೆ ಇಷ್ಟು. ಹೊಸನಗರ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಇಷ್ಟು. ಸಾಗರದ ಸ್ಟೇಷನ್ಗೆ ಇಷ್ಟಿಷ್ಟು. ಅದಕ್ಕೆ ಒಬ್ಬ ವಸೂಲಿ ಮಾಡೋದಕ್ಕೆ ಒಬ್ಬೊಬ್ಬ ಪೊಲೀಸು. ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ರಿ. ಇನ್ನೂ ಬಹಳ ಆಶ್ಚರ್ಯ ಅಂದ್ರೆ, ಸಾಗರದ ನಗರದ ವ್ಯಾಪ್ತಿಯಲ್ಲಿರೋಂಥ 300 ಅಡಿ 350 ಅಡಿ ಗಾಡಿಗಳಿದಾವಲ್ಲ, ಅವರೆಲ್ಲ 8-10 ಗಾಡಿಗಳನ್ನು ಒಬ್ಬೊಬ್ರು ಮುಖಂಡರಿಗೆ ಕೊಟ್ಬಿಟ್ಟಿದ್ದಾರೆ. 2 ಸ್ಟೇಷನ್ ನಾವು ನೋಡ್ಕೊಳ್ತೀವಿ, 60,000 ರೂಪಾಯಿ ನಮ್ಮ ಅಕೌಂಟಿಗೆ ಹಾಕಿ ಅಂತ. 60,000 ರೂಪಾಯಿ ನಮ್ಮ ಅಕೌಂಟಿಗೆ ಹಾಕ್ಬಿಟ್ರಿ 2 ಸ್ಟೇಷನ್ ನಾವೇ ನೋಡ್ಕೊಳ್ತೀವಿ, ಹೇಳಿ ಮಾಡಿ ನಿಮ್ಮನ್ನ ಗಾಡಿ ಹಿಡಿದಿದ್ದಂಗೆ ನೋಡ್ಕೊಳ್ತೀವಿ ಅಂತ. ಈ ತರದ್ದು ಪ್ರಕರಣ ಅವ್ರ ಗಮನಕ್ಕೂ ಬಂದಿದೆ. ಕಾಂಗ್ರೆಸ್ನಲ್ಲೇ ಇದ್ದಾಗ ಕೋರ್ ಕಮಿಟಿ ಹೊಸನಗರದ ಮೀಟಿಂಗ್ ಆದಾಗ ನೇರವಾಗಿ ಮಾತಾಡಿದ್ದೀನಿ, ನೇರವಾಗಿ ಹೇಳಿದ್ದೀನಿ. ಕಾಗೋಡು ತಿಮ್ಮಪ್ಪನವರು ಇದ್ರು, ಪ್ರಮುಖರು ಇದ್ರು, ಈ ಮಾತನ್ನು ಹೇಳಿದ್ದೀನಿ. ನಾವು ಯಾವುದನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ದೀವೋ ಅದು ನಾವು ಅಧಿಕಾರಕ್ಕೆ ಬಂದ ಮೇಲೆ ಆಗ್ತಾ ಇಲ್ಲ, ಇನ್ನು ಹೆಚ್ಚಾಗ್ಬಿಟ್ಟಿದೆ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ನಾವು ಮಾತಾಡೋ ಪರಿಸ್ಥಿತಿ ಬರಬಾರ್ದು. ಕಾರ್ಯಕರ್ತ ಮುಖಂಡ ಹಾದಿ ಬೀದಿಲಿ ಮಾತಾಡೋ ಪರಿಸ್ಥಿತಿ ಬರಬಾರ್ದು. ನಾವು ಯಾವುದ್ರ ವಿಷಯದ ಮೇಲೆ ಚುನಾವಣೆ ಮಾಡಿದ್ವಿ ಅದನ್ನ ಭ್ರಷ್ಟಾಚಾರ ಮುಕ್ತ, ಪಾರದರ್ಶಕ, ಪ್ರಾಮಾಣಿಕ ಆಡಳಿತ ಕೊಡ್ತೀವಿ ಅಂತಿದ್ವಿ. ಅದು ವಿರುದ್ಧವಾದ ದಿಕ್ಕಿನಲ್ಲಿ ಹೋಗ್ತಿದೆ, ತದ್ವಿರುದ್ಧ, ಹಿಂದಿನಕ್ಕಿಂತ ಡಬಲ್ ಆಗ್ಬಿಟ್ಟಿದೆ ಅನ್ನೋ ಮಾತನ್ನ ಹೊಸನಗರದ ಕೋರ್ ಕಮಿಟಿಲಿ ಹೇಳಿದ್ದೆ. ಹೇಳಿದಕ್ಕೆ ಸಾಗರದ ಕೋರ್ ಕಮಿಟಿಯಿಂದ ನಾನು ತೆಗೆದಾಕ್ಬಿಟ್ಟಿದ್ದೆ. ನಾನು ಈ ಮಾತನ್ನ ಕೋರ್ ಕಮಿಟಿ ಇರೋದೇ ಮಾತಾಡೋದಕ್ಕೆ, ಆಂತರಿಕವಾಗಿ ಮಾತಾಡೋದಕ್ಕೆ, ತಪ್ಪು ಸರಿಗಳನ್ನ ಮಾತಾಡೋದಕ್ಕೆ. ಅಲ್ಲಿ ಮಾತಾಡದೆ ಅಂತ ಹೇಳಿ ಸಾಗರದ ಕೋರ್ ಕಮಿಟಿಯಿಂದ ನಾನು ತೆಗೆದಾಡ್ಬಿಟ್ರು ಏಕಾಏಕಿ. ಇದು ನಿಮಗೆ ತಪ್ಪುಗಳನ್ನ ಆಂತರಿಕವಾಗಿ ಹೇಳೋರು ನಾನು ಇಟ್ಕೊಳ್ಳದೇನೆ ಮಾಡಿದ್ದೇ ಸಹಿ, ಹೌದಣ್ಣ ಸರಿ